ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಕಲಿಕಾ ದೀಪ ಯೂಟ್ಯೂಬ್ ಚಾನಲ್. ಇಂದಿನ ವಿಡಿಯೋದಲ್ಲಿ ನಾವು 6ನೇ ತರಗತಿ ಕೊನೆಯ ಅಧ್ಯಾಯ ಲಾಸ್ಟ್ ಲೆಸನ್ 0ಯ ಮತ್ತೊಂದು ಬದಿ ಇರುವಂತಹ ಈ ಪಾಠದ ಪೇಜ್ ನಂಬರ್ 116 ಇಲ್ಲಿಂದ ಮತ್ತೆ ಎಲ್ಲ ಲೆಕ್ಕಗಳನ್ನು ನೋಡ್ತಾ ಹೋಗೋಣ. ಇಲ್ಲಿ ನೋಡಿ ಲೆಕ್ಕಾಚಾರ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ಈ ಲೆಕ್ಕಗಳನ್ನು ಮಾಡೋಕ್ಕೂ ಮುಂಚೆ ಒಂದು ಕಾನ್ಸೆಪ್ಟ್ ಇದೆ, ಅದನ್ನು ನೋಡ್ಕೊಬರೋಣ ಬನ್ನಿ. ಸೊ ಕಾನ್ಸೆಪ್ಟ್ ಯಾವುದು ಅಂತೀರಾ? ಇದು ಈಗ ನಿಮಗೆ ಎರಡು ಸಂಖ್ಯೆಗಳನ್ನು ಕೊಡ್ತಾರೆ. ಒಂದು ಪ್ಲಸ್ ಇರುವಂಥದ್ದು, ಇನ್ನೊಂದು ಮೈನಸ್ ಇರುವಂಥದ್ದು. ಒಂದು ಪ್ಲಸ್ ಒಂದು ಮೈನಸ್ ಇದ್ದರೆ ಆ ಎರಡು ಸಂಖ್ಯೆಗಳನ್ನು ನಾವೇನು ಮಾಡ್ತೀವಿ? ಕಳೀತೀವಿ. ಹಾಗೆಯೇ ಒಂದು ಮೈನಸ್ ಇನ್ನೊಂದು ಪ್ಲಸ್, ಅವೆರಡು ಸಂಖ್ಯೆಗಳಲ್ಲಿ ಒಂದು ಮೈನಸ್ ಇದೆ ಒಂದು ಪ್ಲಸ್ ಇದೆ ಅಂದರೂ ನಾವೇನು ಮಾಡ್ತೀವಿ? ಅದನ್ನು ಕಳೀತೀವಿ. ಒಂದು ಪ್ಲಸ್ ಮತ್ತೊಂದು ಪ್ಲಸ್ ಇದೆ ಅಂದರೆ ಎರಡೂ ಸಂಖ್ಯೆಗಳು ಪಾಸಿಟಿವ್ ನಂಬರ್ಸ್ ಪ್ಲಸ್ ಪ್ಲಸ್ ಇದ್ದಾವೆ, ಆವಾಗ ನಾವು ಅದನ್ನು ಕೂಡಿಸ್ತೀವಿ. ಒಂದು ಮೈನಸ್ ಮತ್ತೊಂದು ಮೈನಸ್ ಇದೆ ಅಂದರೂ ಕೂಡ ನಾವೇನು ಮಾಡ್ತೀವಿ? ಅದನ್ನು ಕೂಡಿಸ್ತೀವಿ. ಸಿಂಪಲ್ಲಾಗಿ ಅರ್ಥ ಮಾಡ್ಕೊಳ್ಳಿ. ಪ್ಲಸ್ ಮೈನಸ್ ಇದ್ದರೆ ಅಂದರೆ ಇಲ್ಲಿ ಬೇರೆ ಬೇರೆ ಇದೆಯಾ? ಸೊ ಈ ರೀತಿ ಬೇರೆ ಬೇರೆ ಇದ್ದಾಗ ಕಳೀರಿ. ಇಲ್ಲೂ ನೋಡಿ, ಇಲ್ಲಿ ಒಂದು ಮೈನಸ್ ಇದೆ ಒಂದು ಪ್ಲಸ್ ಇದೆ, ಬೇರೆ ಬೇರೆ ಇದೆಯಾ? ಏನು ಮಾಡ್ತೀರಿ? ಕಳೀತೀರಿ. ಪ್ಲಸ್ ಪ್ಲಸ್ ಎಸ್ ಸೇಮ್ ಇದೆ, ಆವಾಗ ಕೂಡಿಸಿ. ಮೈನಸ್ ಮೈನಸ್ ಇಲ್ಲೂ ಸಹ ಸೇಮ್ ಇದೆ, ಹಾಗಾಗಿ ಏನು ಮಾಡ್ತೀರಿ? ಇಲ್ಲೂ ಸಹ ಕೂಡಿಸ್ತೀವಿ. ಇದಿಷ್ಟನ್ನು ತಿಳ್ಕೊಂಡ್ರೆ ಇನ್ನು ಈ ಪೇಜ್ ನಂಬರ್ 116ಇಂದ ಬರುವಂತಹ ಎಲ್ಲ ಲೆಕ್ಕಗಳು ಸಹ ತುಂಬಾ ಈಸಿಯಾಗಿ ಮಾಡಬಹುದು. ಬರೀ ಇದೊಂದೇ ಲೆಸನ್ ಅಲ್ಲ, ನಿಮಗೆ ಮುಂದೆ ಈಗ 7th 8th ಈ ಎಲ್ಲ ಮುಂದಿನ ಕ್ಲಾಸ್ಗಳಿಗೂ ಸಹ ಈ ಕಾನ್ಸೆಪ್ಟ್ ಬೇಕೇ ಬೇಕು. ಇದನ್ನು ನೀವು ನೀಟಾಗಿ ತಿಳ್ಕೊಂಡು ಲೆಕ್ಕ ಮಾಡಿದರೆ ನಿಮಗೆ ಮ್ಯಾಥ್ಸು ತುಂಬಾ ಈಸಿ ಆಗುತ್ತೆ. ಸೊ ಆ ಲೆಕ್ಕಗಳನ್ನು ಮಾಡೋಕ್ಕೂ ಮುಂಚೆ ಯಾರಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಮುಂದೆ ಬರುವಂತಹ ಎಲ್ಲ ವಿಡಿಯೋಗಳು ನಿಮಗೆ ಬಂದು ತಲುಪತ್ತೆ. ಹಾಗೆಯೇ ವಿಡಿಯೋಗೊಂದು ಲೈಕ್ ಕೊಡಿ, ಅಗತ್ಯ ಇರುವವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಲೆಕ್ಕಗಳನ್ನು ಒನ್ ಬೈ ಒನ್ ಬಿಡಿಸ್ತಾ ಹೋಗೋಣ. ಸೊ ಇಲ್ಲಿ ಲೆಕ್ಕಾಚಾರ ಮಾಡಿ ಅಂತಿದೆ. ಈ ಉಕ್ತಿಗಳನ್ನು ಪೂರ್ಣಗೊಳಿಸಿ ಇವುಗಳನ್ನು ಕಂಡುಹಿಡಿಯಲು ಆರಂಭಿಕ ಮಹಡಿಯಿಂದ ಅಪೇಕ್ಷಿತ ಮಹಡಿ ತಲುಪಲು ಅಗತ್ಯವಾದ ಚಲನೆಗಳು ಎಂಬುದಾಗಿ ಭಾವಿಸಬಹುದು. ಅಂದರೆ ಇಲ್ಲಿ ಮೊದಲನೇದೇನಿದೆ ಅವು ನಾವಿರುವಂತಹ ಮಹಡಿಗಳು, ನಾವು ನೆಕ್ಸ್ಟ್ ಯಾವುದಕ್ಕೆ ಹೋಗಬೇಕು ಅವು ಇವು. ಸೊ ನಾವು ಎಲ್ಲಿ ಹೋಗ್ತೀವಿ, ಯಾವ ಬಟನನ್ನು ಒತ್ತಿದರೆ ಅದೆಲ್ಲ ಮಾಡೋಕ್ಕಿಂತ ಮುಂಚೆ ನಾವು ಎಲ್ಲ ಈಗ ಮುಂದೆ ಬರುವಂಥ ಎಲ್ಲ ಕ್ಲಾಸ್ಗಳಲ್ಲೂ ಕೂಡ ನಾವು ಅದೇ ಮಹಡಿ ಅದೇ ಫ್ಲೋರ್ ಅದನ್ನು ಬಳಸಲಿಕ್ಕಾಗಲ್ಲ ಅಲ್ವಾ? ಸೊ ಹಾಗಾಗಿ ಈಗ ನಾವು ಹಿಂದೇನೀಗ ನಿಮ್ಗೆ ತೋರಿಸಿದ್ನಲ್ಲ ನಾನು, ಪ್ಲಸ್ 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 ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ 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 ಪ್ಲಸ್, ಅವುಗಳನ್ನು ನಾವು ತಿಳ್ಕೊಂಡು ಈ ಲೆಕ್ಕಗಳನ್ನು ಮಾಡ್ತಾ ಹೋಗೋಣ. ನಿಮ್ಗೆ ಅದು ತುಂಬಾ ಈಸಿಯಾಗಿ ಬಂದುಬಿಡತ್ತೆ. ಸೊ ಮೊದಲನೇ ಲೆಕ್ಕ ನೋಡಿ, ಎ +1 ಮೈನಸ್ +4. ಎಸ್, ಮೊದಲನೇ ಪ್ರಶ್ನೆ ಹೀಗಿದೆ, +1 ಮೈನಸ್ +4. ಈಗ ಈ ಬ್ರ್ಯಾಕೆಟಲ್ಲಿರೋದನ್ನು ಮೊದಲು ಹೊರಗೆ ತಗೊಳ್ಳೋಣ. +1 ನಿಮ್ಗೆ ಹೇಳಿದ್ದೀನಿ ನಾನು ಈಗಾಗಲೇ, ಮೈನಸ್ ಇದು ಬ್ರ್ಯಾಕೆಟ್ ಅಂದರೆ ಇಂಟು ಅಂದರೆ ಗುಣಿಸು ಅಂತ ಅರ್ಥ. +1ಗೆ +1 ಇದೆ, ಒಂದು ಮೈನಸ್ ಒಂದು ಪ್ಲಸ್ ಇದ್ದರೆ ಏನು ಮಾಡ್ತೀವಿ ನಾವು? ಎಸ್, ಮೈನಸ್ ಮಾಡ್ತೀವಿ. ಮೈನಸ್ ಪ್ಲಸ್ ಮೈನಸ್, ಒಂದು ಪ್ಲಸ್ ಒಂದು ಮೈನಸ್ ಇದ್ದರೆ ಮೈನಸ್, 4ಕ್ಕೆ 4. ಈಗಿಲ್ಲಿ ಬರೋಣ, ಇಲ್ಲಿ ಒಂದು ಪ್ಲಸ್ ಇದೆ ಒಂದು ಮೈನಸ್ ಇದೆ. ಪ್ಲಸ್ಸು ಮೈನಸ್ಸು ಇದ್ದಾಗ ಏನು ಮಾಡ್ತೀವಿ? ಮೈನಸ್. ಸೊ 4ರಲ್ಲಿ 1 ಕಳೀರಿ, ಎಷ್ಟು ಉಳಿತು? 3. ಈಗ ಇಂಪಾರ್ಟೆಂಟ್ ಸ್ಟೆಪ್ ಯಾವುದು? ಈಗ ಕಳೆದ್ವಿ, ಹೌದಾ? ಒಂದು ಪ್ಲಸ್ ಇತ್ತು ಒಂದು ಮೈನಸ್ ಇತ್ತು, ಕಳೆದ್ವಿ. ಸೊ 3 ಬಂತು. ಈಗ ಇಲ್ಲಿ ಮೈನಸ್ ಯಾಕೆ ಬಂತು? ಯಾಕೆಂದರೆ ಇವೆರಡರಲ್ಲಿ ದೊಡ್ಡ ಸಂಖ್ಯೆ ಯಾವುದು? 4. ಈ 4ರ ಚಿಹ್ನೆ ಯಾವುದು? ಮೈನಸ್. ಹಾಗಾಗಿ ದೊಡ್ಡ ಸಂಖ್ಯೆ ಯಾವುದಿದೆ ನೋಡಬೇಕು, ಅದಕ್ಕೆ ಯಾವ ಚಿಹ್ನೆ ಇದೆ?
ಮೈನಸ್ ಇದೆ, ಹಾಗಾಗಿ ಮೈನಸ್. ನೆಕ್ಸ್ಟ್ ಬಿ, 0 ಮೈನಸ್ ಪ್ಲಸ್ 2. 0 ಮೈನಸ್ ಪ್ಲಸ್ 2 ಇದೆ. ಈಗ ಇಲ್ಲಿ 0 ಇದೆ, 0. ಇಲ್ಲಿ 0ಗೆ ಯಾವುದೇ ಚಿಹ್ನೆ ಇರೋದಿಲ್ಲ, ನಮಗೆ ಗೊತ್ತಿದೆ, ಹೌದಾ? ಸೊ ಮೈನಸ್ಗೆ ಮೈನಸ್, ಮೈನಸ್. ಈಗ ನೋಡಿ, ಇಲ್ಲಿ ಒಂದು ಮೈನಸ್ ಇದೆ, ಒಂದು ಪ್ಲಸ್ ಇದೆ. ಒಂದು ಮೈನಸ್ ಮತ್ತೊಂದು ಪ್ಲಸ್ ಇದ್ದರೆ ಏನು ಮಾಡ್ತೀವಿ? ಎಸ್, ಮೈನಸ್ ಮಾಡ್ತೀವಿ. ಅಂದರೆ ಅವೆರಡು ಬೇರೆ ಬೇರೆ ಇದ್ದಾಗ ಏನು ಮಾಡ್ತೀವಿ ನಾವು? ಸಿಂಪಲ್ಲಾಗಿ ಮೈನಸ್ ಮಾಡ್ತೀವಿ. ಸೊ 2ಕ್ಕೆ 2. 2ರಲ್ಲಿ 0 ಹೋದರೆ 2. ಇವೆರಡರಲ್ಲಿ ದೊಡ್ಡ ಸಂಖ್ಯೆ ಯಾವುದು? 2. ಅದರ ಚಿಹ್ನೆ ಯಾವುದು? ಮೈನಸ್, ಹಾಗಾಗಿ ಮೈನಸ್. ಈಗ ಸಿ ನೋಡಿ, +4 ಮೈನಸ್ +1. ಇಲ್ಲಿ +4 ಇದೆ, ಮೈನಸ್ +1. +4ಕ್ಕೆ 4, 1 ಮೈನಸ್ 1 ಪ್ಲಸ್, ಮೈನಸ್ 1ಕ್ಕೆ 1. ಸೊ ಇಲ್ಲಿ +4 ಹಾಗೆ ಇದೆ. 1 ಪ್ಲಸ್ 1 ಮೈನಸ್ ಇದ್ದರೆ ಏನು ಮಾಡ್ತೀವಿ? ಮೈನಸ್ ಮಾಡ್ತೀವಿ, ಅಂದರೆ ಕಳೀತೀವಿ. ಎರಡು ಬೇರೆ ಬೇರೆ ಇದ್ದಾಗ ಪ್ಲಸ್ ಇದೆ, ಮೈನಸ್ ಇದೆ, ಒಂದು ಪ್ಲಸ್ಸು ಒಂದು ಮೈನಸ್ ಇದ್ದಾಗ ಅದನ್ನು ಕಳೀತೀವಿ. ಸೊ 4ರಲ್ಲಿ 1 ಹೋದರೆ 3. ಇಲ್ಲಿ ಯಾವ ಚಿಹ್ನೆನೂ ಇಲ್ಲ, ಯಾಕೆಂದರೆ 4 ದೊಡ್ಡ ಸಂಖ್ಯೆ ಇವೆರಡರಲ್ಲಿ. ಸೊ ಇದರ ಚಿಹ್ನೆ ಯಾವುದು? ಪ್ಲಸ್. ಪ್ಲಸ್ ಇದ್ದಾಗ ನಾವಿಲ್ಲಿ ಈ ರೀತಿ ಪ್ಲಸ್ ಹಾಕಬೇಕು ಅಂತ ಇಲ್ಲ, ಅದು ನಮಗೆ ಗೊತ್ತಾಗತ್ತೆ. ಇದು ಏನೂ ಅಲ್ಲಿ ಯಾವುದೇ ಚಿಹ್ನೆ ಇಲ್ಲ ಅಂದಾಗ ಅದು ಪ್ಲಸ್ ಅಂತ, ಸರಿನಾ? ನೆಕ್ಸ್ಟ್ ಡಿ, 0 ಮೈನಸ್ -2. 0 ಮೈನಸ್ -2. 0ಗೆ 0. ನೆನಪು ಮಾಡ್ಕೊಳ್ಳಿ, 2 ಸೇಮ್ ಇದೆ, ಅಂದರೆ ಮೈನಸ್ ಮೈನಸ್ ಇದೆ, ಏನು ಮಾಡ್ತೀವಿ? ಪ್ಲಸ್. ಎಸ್, 2 ಸೇಮ್ ಇದ್ದಾಗ ಪ್ಲಸ್ ಮಾಡ್ತೀವಿ. ಇಲ್ಲೂ ಮೈನಸ್, ಇಲ್ಲೂ ಮೈನಸ್ ಇದೆ, ಪ್ಲಸ್ ಮಾಡ್ತೀವಿ. ಸೊ 2ಕ್ಕೆ 2. 0ಯನ್ನು 2ಕ್ಕೆ ಸೇರಿಸಿದರೆ ಅದು 2. ನೆಕ್ಸ್ಟ್ ಇ, +4 ಮೈನಸ್ -3. ಈಗ 4ಕ್ಕೆ 4, +4ಕ್ಕೆ 4. 2 ಇಲ್ಲೂ ಕೂಡ ಸೇಮ್ ಇದೆ, ನೀಟಾಗಿ ಗಮನ ಇಟ್ಟು ನೋಡಿ. ಮೈನಸ್ ಮೈನಸ್ ಪ್ಲಸ್, ಸೊ 3ಕ್ಕೆ 3. ಇಲ್ಲೂ ಪ್ಲಸ್ ಇದೆ, ಇಲ್ಲೂ ಪ್ಲಸ್ ಇದೆ, 2 ಪ್ಲಸ್ ಇದೆ, ಅಂದರೆ 2 ಸೇಮ್ ಇದ್ದಾಗ ನಾವೇನು ಮಾಡ್ತೀವಿ? ಪ್ಲಸ್ ಮಾಡ್ತೀವಿ. ಇಲ್ಲಿ ನೋಡಿ, ಇಲ್ಲೂ ಸೇಮ್ ಇತ್ತು, ಪ್ಲಸ್ ಮಾಡಿದ್ವಿ. ಇಲ್ಲೂ ಸೇಮ್ ಇದೆ, ಏನು ಮಾಡ್ತೀವಿ? ಆಗ ಕೂಡಿಸ್ತೀವಿ. ಸೊ 4 + 3 7. ನೆಕ್ಸ್ಟ್ ಒನ್ ಎಫ್, -4 ಮೈನಸ್ -3 ಇದೆ, ಅಂದರೆ -4 -3. ಈ ಬ್ರ್ಯಾಕೆಟಲ್ಲಿರೋದು -4ಕ್ಕೆ 4, ಮೈನಸ್ ಮೈನಸ್ ಸೇಮ್ ಇದೆ, ಮೈನಸ್ ಮೈನಸ್ ಪ್ಲಸ್. ಸೊ 3ಕ್ಕೆ 3. ಇಲ್ಲಿ ಸೇಮ್ ಇತ್ತಾ? ಏನು ಮಾಡಿದ್ವಿ? ಕೂಡಿಸಿದ್ವಿ, ಮೀನ್ಸ್ ಪ್ಲಸ್ ಮಾಡಿದ್ವಿ. ಈಗ ಇಲ್ಲಿ ಬೇರೆ ಬೇರೆ ಇದೆ, ಏನು ಮಾಡ್ತೀವಿ? ಎಸ್, ನೀವು ಕೂಡ ಕಲ್ತ್ಬಿಟ್ರಿ. ಈಗ ಇಲ್ಲಿ ನೋಡಿ, 1 ಮೈನಸ್ 1 ಪ್ಲಸ್ ಇದ್ದರೆ ಏನು ಮಾಡ್ತೀವಿ? ಕಳೀತೀವಿ. ಸೊ 4ರಲ್ಲಿ 3 ಹೋದರೆ 1. ಮೈನಸ್ ಹೇಗೆ ಬಂತು? ಹೌದು, ಹೇಗೆ ಬಂತು ಅಂದರೆ ದೊಡ್ಡ ಸಂಖ್ಯೆ ಚಿಹ್ನೆ ಯಾವುದು? ಮೈನಸ್ ಇದೆ, ಹಾಗಾಗಿ ಮೈನಸ್. ನೆಕ್ಸ್ಟ್ ಜಿ, -1 ಮೈನಸ್ +2. -1 ಮೈನಸ್ +2. -1ಗೆ -1, 1 ಮೈನಸ್ 1 ಪ್ಲಸ್ ಇದ್ದರೆ ಏನು ಮಾಡ್ತೀವಿ? ಅದನ್ನು ಮೈನಸ್ ಮಾಡ್ತೀವಿ. ಸೊ ಈಗ ಇಲ್ಲಿ ನೋಡಿ, 2 ಮೈನಸ್ ಇದೆ. ಎಸ್, ಏನು ಮಾಡ್ತೀವಿ? ಈಗ ಕೂಡಿಸ್ತೀವಿ. ಸೊ 1 2 3 ಆಯಿತು, ಕೂಡಿಸ್ತೀವಿ. 2 ಸೇಮ್ ಇದ್ದಾಗ ಏನು ಮಾಡ್ತೀವಿ? ನಾವು ಕೂಡಿಸ್ತೀವಿ. ಸೊ ಎಷ್ಟಾಯಿತು? 3 ಆಯಿತು. ದೊಡ್ಡ ಸಂಖ್ಯೆ ಚಿಹ್ನೆ ನೋಡಬೇಕು ಕೊನೆಗೆ. ಲೆಕ್ಕ ಆದಮೇಲೆ ದೊಡ್ಡ ಸಂಖ್ಯೆಗೆ ಯಾವ ಚಿಹ್ನೆ ಇದೆ ಅದು ಇಂಪಾರ್ಟೆಂಟ್, ಅದನ್ನು ಇಡಬೇಕು. ಈಗ ಇವೆರಡರಲ್ಲಿ ದೊಡ್ಡದು ಯಾವುದು? 2. ಸೊ 2ಕ್ಕೆ ಯಾವ ಚಿಹ್ನೆ ಇದೆ? ಮೈನಸ್, ಹಾಗಾಗಿ ಮೈನಸ್. ನೆಕ್ಸ್ಟ್ ಒನ್ ಹೆಚ್.
ಎಸ್, -2 ಮೈನಸ್ ಆಫ್ 2, -2 ಹಾಗೇ ಇದೆ. ಇಲ್ಲಿ ಎರಡೂ ಸೇಮ್ ಇದ್ದಾವೆ, ಮೈನಸ್ ಇದೆ, ಏನು ಮಾಡ್ತೀವಿ ಪ್ಲಸ್, ಮೈನಸ್ ಇಂಟು ಮೈನಸ್ ಪ್ಲಸ್, 2ಕ್ಕೆ 2. ಈಗ 1 ಮೈನಸ್ 1 ಪ್ಲಸ್ ಇದೆ, ಏನು ಮಾಡ್ತೀವಿ ಕಳಿತೀವಿ. ಒಂದು ಬೇರೆ ಬೇರೆ ಇದ್ದಾಗ ಈ ರೀತಿ ಏನು ಮಾಡ್ತೀವಿ ನಾವು ಕಳಿತೀವಿ. ಸೊ -2ರಲ್ಲಿ +2 ಹೋದರೆ ಅಥವಾ 2ರಲ್ಲಿ 2 ಹೋದರೆ 0. ನೆಕ್ಸ್ಟ್ ಒನ್ I -1 ಮೈನಸ್ +1. ಈಗ ನೋಡಿ -1 ಇದೆ, -1, ಒಂದು ಮೈನಸ್ ಮತ್ತೊಂದು ಪ್ಲಸ್ ಇದ್ದರೆ ಮೈನಸ್, 1ಕ್ಕೆ 1. ಇಲ್ಲಿ ನೋಡಿ ಎರಡೂ ಸಹ ಮೈನಸ್ ಇದೆ, ಏನು ಮಾಡ್ತೀವಿ ಕೂಡಿಸ್ತೀವಿ. ಎರಡು ಸಂಖ್ಯೆಗಳನ್ನು ಕೂಡಿಸಿ 2 ಆಯಿತು. ಸೊ ಇದರಲ್ಲಿ ಎರಡೂ ಒಂದೇ ಇರೋದ್ರಿಂದ ಸೊ ಮೈನಸ್, ಇಲ್ಲಿ ಎರಡೂ ಅಷ್ಟೇ ಇದೆ ಅಂದರೆ ದೊಡ್ಡ ಸಂಖ್ಯೆನೂ ಅದು ಸೇಮ್ ಇರೋದ್ರಿಂದ ಮೈನಸ್ಗೆ ಮೈನಸ್. ನೆಕ್ಸ್ಟ್ ಒನ್ J +3 -3, +3ಗೆ 3, ಮೈನಸ್ ಏನಾಯಿತು ಪ್ಲಸ್ ಆಯಿತು. ಸೊ 3ಗೆ 3, ಎರಡು ಸೇಮ್ ಇದ್ದರೆ ಏನು ಮಾಡ್ತೀವಿ ನಾವು ಕೂಡಿಸ್ತೀವಿ. ಸೊ 3 3 6. ಇಲ್ಲಿ ಯಾಕೆ ಯಾವ ಚಿಹ್ನೆ ಹಾಕಿಲ್ಲ ನಾವು? ಎಸ್, ಇಲ್ಲೂ ಸಹ 3 3 ಇದೆ, ಒಂದೇ ಚಿಹ್ನೆ ಇದೆ, ಪ್ಲಸ್ ಅಂದರೆ ನಾವು ಹಾಕುವಂಥ ಅಗತ್ಯ ಇಲ್ಲ. ಸೊ J ತನಕ ಇವಿಷ್ಟು ಲೆಕ್ಕಗಳನ್ನು ಈಗ ಮಾಡಿದ್ದೀವಿ. ಸೊ ಮುಂದಿನ ಪೇಜಿಗೆ ಹೋಗೋಣ. ನಿಮಗೆ ಈ ಲೆಕ್ಕಗಳು ಟಫ್ ಅಂತ ಆಗಲ್ಲ, ಆದರೂ ಸಹ ನಿಮಗೆ ಹಾಗೆ ಅನ್ನಿಸ್ತಾ ಇದ್ದರೆ ಇಲ್ಲಿ ತನಕ ವಿಡಿಯೋವನ್ನು ಸ್ಟಾಪ್ ಮಾಡಿ ಒಂದೊಂದೇ ಲೆಕ್ಕವನ್ನು ಒಂದು ಸಾರಿ ನೋಡಿ, ಆಮೇಲೆ ನೀವೇ ಟ್ರೈ ಮಾಡಿ, ಖಂಡಿತ ನಿಮಗದು ಬಂದೇ ಬರುತ್ತೆ. ಹೌದಾ? ಸೊ ಮುಂದಿನ ಪೇಜಲ್ಲಿರುವಂತಹ ಲೆಕ್ಕಗಳನ್ನು ನೋಡ್ತಾ ಹೋಗೋಣ. ಇಲ್ಲಿ ಮತ್ತೆ ಪೇಜ್ ನಂಬರ್ 118ರಲ್ಲಿ ಈ ಲೆಕ್ಕಗಳಿದ್ದಾವೆ, ಲೆಕ್ಕಾಚಾರ ಮಾಡಿ ಅಂತ. ಇವುಗಳನ್ನು ಸಹ ನಾವು ನೋಡ್ತಾ ಹೋಗೋಣ. ಸೊ ಇಲ್ಲಿ ನೋಡಿ ಲೆಕ್ಕಾಚಾರ ಮಾಡಿ ಅಂತ ಇದೆ. ಉಕ್ತಿಗಳನ್ನು ಪೂರ್ಣಗೊಳಿಸಿ. ಫಸ್ಟ್ ಒನ್ ಏನಿದೆ, +40 ಪ್ಲಸ್ ಡ್ಯಾಶ್ ಈಕ್ವಲ್ ಟು +200. ಅಂದರೆ ಈ +40ಕ್ಕೆ ನೀವೇನನ್ನು ಕೂಡಿಸಿದರೆ, ಇಲ್ಲಿ ಪ್ಲಸ್ ಇದೆ ಹೌದಾ, ಇಲ್ಲಿ ನೋಡಿ ಇಲ್ಲಿ ಪ್ಲಸ್ ಇದೆ. +40ಕ್ಕೆ ನೀವೇನನ್ನು ಕೂಡಿಸಿದರೆ +200 ಬರಬೇಕು. ಗೊತ್ತಿಲ್ಲ ಹೌದಾ, ನಮ್ಗೆ ಏನನ್ನು ಕೂಡಿಸ್ಬೇಕು ಗೊತ್ತಿಲ್ಲ. ಸೊ ತುಂಬ ಈಸಿ ಇದೆ, ಮಾಡೋಣ ಬನ್ನಿ. ಎಸ್, ಈ ರೀತಿ ಪ್ರಶ್ನೆಯನ್ನು ಮೊದಲು ಬರ್ಕೊಂಬಿಡೋಣ. ಈ ರೀತಿ ಬರ್ಕೊಂಡಾದಮೇಲೆ ಇಲ್ಲಿ ನೋಡಿ +40 ಪ್ಲಸ್ ಡ್ಯಾಶ್ ಗೊತ್ತಿಲ್ಲ, +200 ಬರಬೇಕು. ಉತ್ತರ ಎಷ್ಟು ಬರಬೇಕು? +200 ಬರಬೇಕು. ಈಗ +40 40 ಪ್ಲಸ್ ಇಲ್ಲಿ ಡ್ಯಾಶ್ ಏನಿದೆ ನಮಗೆ ಗೊತ್ತಿಲ್ಲ. ಸೊ ಆ ಗೊತ್ತಿಲ್ಲದೇ ಇರೋದನ್ನು ನಾವು ಎಕ್ಸ್ ಅಂತ ತಗೊಳ್ಳೋಣ, ಸರಿನಾ? ನಮಗೆ ಗೊತ್ತಿಲ್ಲ ಅಲ್ಲಿ ಏನನ್ನು ಕೂಡಿಸಿದರೆ 40ಕ್ಕೆ ಏನನ್ನು ಕೂಡಿಸಿದರೆ 200 ಬರುತ್ತೆ, ನಮಗೆ ಗೊತ್ತಿಲ್ಲ. ಸೊ ಏನು ಮಾಡೋಣ, ಅದನ್ನು ಎಕ್ಸ್ ಅಂತ ತಗೊಳ್ಳೋಣ. ಈಗ ಈ 200 ಸರಿನಾ, +40 ಪ್ಲಸ್ ಎಕ್ಸ್, ಇದು ಹೇಗಿದೆ ಹಾಗೆ ಬರ್ಕೊಳ್ಳೋಣ, ಈಕ್ವಲ್ ಟು +200. ಈಗ ಎಕ್ಸ್ಗೆ ಎಕ್ಸ್ ಹೌದಾ, ಇಲ್ಲಿ ಈ 40ನ್ನು ಬಿಟ್ಟು ಇದು ಹೇಗಿದೆ ಹಾಗೆ ಬರ್ಕೊಳ್ಳೋಣ. ಮೊದಲು ಈ 40 ಬಿಡೋಣ, ಎಕ್ಸ್ ಇದೆ, ಎಕ್ಸ್ ಈಕ್ವಲ್ ಟು ಸಮಚಿಹ್ನೆ +200. ಈಗ ಇರೋದು ಮೇನ್ ಟರ್ಮ್. ಈ 40 ಹೌದಾ, +40 ಬರೀ 40 ಏನಿದು +40. ಇಲ್ಲಿ ಏನೂ ಇಲ್ಲ ಅಂದರೆ ಏನಿದೆ, ಇಲ್ಲಿ ಪ್ಲಸ್ ಇದೆ. ಸೊ ಈ +40 ಈ ಸಮಚಿಹ್ನೆಯನ್ನು ದಾಟಿ ಈ ಭಾಗಕ್ಕೆ ಬಂದಾಗ ನೀವು ಒಂದನ್ನು ನೆನಪಿಡಿ. ಈಗ ಈ ಕಡೆ ಪ್ಲಸ್ ಇದೆ ಅಂತ ಅಂದ್ಕೊಳ್ಳಿ, ಸಮಚಿಹ್ನೆಯನ್ನು ದಾಟಿ ಬಂದಾಗ ಈ ಕಡೆ ಬಂದಾಗ ಏನಾಗುತ್ತೆ, ಮೈನಸ್ ಆಗುತ್ತೆ. ಒಂದು ವೇಳೆ ಮೈನಸ್ ಇತ್ತಪ್ಪ,
ಸೊ ಈ ಸಮ ಚಿಹ್ನೆಯನ್ನು ದಾಟಿ ಈ ಕಡೆ ಬಂದಾಗ ಅದೇನಾಗತ್ತೆ, ಪ್ಲಸ್ ಆಗುತ್ತೆ. ಈಗ ನೀವು ಅನ್ಕೋಬೋದು ಅದು ಸುಮ್ಮನೆ ಬರಲ್ಲ. ಈಗ ಪ್ಲಸ್ ಇದೆ, ಸಮ ಚಿಹ್ನೆ ದಾಟಿ ಮತ್ತೆ ಪ್ಲಸ್, ಪ್ಲಸ್ ಇರೋದು ಸಮ ಚಿಹ್ನೆ ದಾಟಿದ ತಕ್ಷಣ ಏನಾಗುತ್ತೆ, ಮೈನಸ್ ಆಗುತ್ತೆ. ಸೊ ಈ ಮೈನಸ್ ಇರೋದು ಸಮ ಚಿಹ್ನೆ ದಾಟಿದ ತಕ್ಷಣ ಪ್ಲಸ್ ಆಗುತ್ತೆ. ಸೊ ನೀವು ಈ ಎರಡನ್ನು ನೀಟಾಗಿ ತಿಳ್ಕೊಂಡ್ರೆ ಈ ಲೆಕ್ಕಗಳು ಸಹ ನಿಮಗೆ ತುಂಬ ಈಸಿ. ಈಗ ನೋಡಿ, ಎಕ್ಸ್ ಇದೆಯಾ, ಪ್ಲಸ್ 200ಕ್ಕೆ 200, ಈ 40ನ್ನು ಪ್ಲಸ್ 40 ಸಮ ಚಿಹ್ನೆ ದಾಟಿ ಈ ಕಡೆ ಬಂದಾಗ ಏನಾಗುತ್ತೆ, ಅದು -40, -40 ಆಯಿತು. ಈಗ ಈ 200ರಲ್ಲಿ 40 ಕಳಿಬೇಕು ನಾವೀಗ. ಒಂದು ಪ್ಲಸ್ ಒಂದು ಮೈನಸ್ ಇದೆ, ಏನು ಮಾಡ್ತೀವಿ, ಮೈನಸ್ ಮಾಡ್ತೀವಿ. ಸೊ 200ರಲ್ಲಿ 40 ಹೋದರೆ 160. ಎಷ್ಟಾಯಿತು, 160. ಹಾಗಾದರೆ ಎಕ್ಸ್ ಬೆಲೆ ಎಷ್ಟು, 160. ಹಾಗಾದರೆ 40ಕ್ಕೆ ನಾವು 160ನ್ನು ಸೇರಿಸಿದರೆ, ಕೂಡಿಸಿದರೆ ಉತ್ತರ ಎಷ್ಟು ಬರುತ್ತೆ, 200. ಈ ಲೆಕ್ಕ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡು ಹೋಗೋಣ ಮುಂದಿನ ಲೆಕ್ಕಕ್ಕೆ. ಬಿ, +40 ಪ್ಲಸ್ ಸೇಮ್ ಇದೇ +40ಕ್ಕೆ ನೀವು ಏನನ್ನು ಸೇರಿಸಿದರೆ -200 ಬರುತ್ತೆ. ಇಲ್ಲಿ ನೋಡಿ, 40ಕ್ಕೆ ಏನನ್ನು ಸೇರಿಸಿದರೆ +200 ಬರುತ್ತೆ ಅಂತ ಒಂದನೇ ಲೆಕ್ಕದಲ್ಲಿ ಕೇಳಿದರು. ಈಗ +40ಕ್ಕೆ ನೀವು ಏನನ್ನು ಸೇರಿಸಿದರೆ -200 ಬರುತ್ತೆ. ಸೇಮ್ ಮೆಥಡ್ ಫಾಲೋ ಮಾಡಿ ಈ ಲೆಕ್ಕ ಸಹ ನಾವು ಮಾಡೋಣ. ಸೊ ಇಲ್ಲಿ ನೋಡಿ, +40 ಪ್ಲಸ್ ಡ್ಯಾಶ್ ಈಕ್ವಲ್ ಟು -200. ಸೇಮ್ 40ಕ್ಕೆ 40 ಪ್ಲಸ್ ಇಲ್ಲೇನು ಬರಿಬೇಕು ನಮಗೆ ಗೊತ್ತಿಲ್ಲ, ಏನು ಮಾಡ್ತೀವಿ, ಎಕ್ಸ್ ಬರ್ಕೊಳ್ತೀವಿ, ಈಕ್ವಲ್ ಟು ಸೇಮ್ -200. ಈ ಚಿಹ್ನೆಗಳನ್ನು ಬಿಡೋ ಹಾಗಿಲ್ಲ, ಅದೇನಿರುತ್ತೆ ಹಾಗೆ ಬರಿಬೇಕು. ನೆಕ್ಸ್ಟ್ ಈ 40ನ್ನು ಬಿಟ್ಟು ಎಕ್ಸನ್ನು ಬರ್ಕೊಳ್ಳಿ. ಎಕ್ಸ್ ಆದಮೇಲೆ ಎಕ್ಸಿಂದ ಈ ಪಾರ್ಟ್ ಇಲ್ಲಿ ತನಕ ನೀಟಾಗಿ ಬರೀರಿ. ಎಕ್ಸ್ಗೆ ಎಕ್ಸ್ ಈಕ್ವಲ್ ಟು -200. ಈಗ ಈ 40 ಪ್ಲಸ್ 40 ಈ ಕಡೆ ಬಂದರೆ ಏನಾಗುತ್ತೆ, ಎಸ್ -40 ಆಗುತ್ತೆ. ಯಾಕಂದರೆ ಸಮಚಿಹ್ನೆಯನ್ನು ದಾಟಿ ಈ ಕಡೆ ಬಂದಾಗ ಅದು -40 ಆಗುತ್ತೆ. ಸೊ ಇಲ್ಲಿ ನೋಡಿ, ಈಗ ಇಲ್ಲೂ ಮೈನಸ್ ಇದೆ, ಇಲ್ಲೂ ಮೈನಸ್ ಇದೆ. ಏನು ಮಾಡ್ತೀವಿ ನಾವು, ಕೂಡಿಸ್ತೀವಿ. ಎರಡು ಸೇಮ್ ಇದ್ದಾಗ ಕೂಡಿಸ್ತೀವಿ. ಅದು ಪ್ಲಸ್ ಪ್ಲಸ್ ಇದ್ದರೂ ಕೂಡಿಸ್ತೀವಿ, ಎರಡು ಮೈನಸ್ ಮೈನಸ್ ಇದ್ದರೂ ಕೂಡಿಸ್ತೀವಿ. ಸೊ 200ಕ್ಕೆ 40ನ್ನು ಕೂಡಿಸಿ 240. ಈಗ ಲಾಸ್ಟ್ ಸ್ಟೆಪ್ಪೇನು, ದೊಡ್ಡ ಸಂಖ್ಯೆ ಏನಿದೆ ಆ ದೊಡ್ಡ ಸಂಖ್ಯೆಯ ಚಿಹ್ನೆಯನ್ನು ಇಡೋದು. ಸೊ ಇಲ್ಲಿ 200 ಇದೆ, ಸೊ 200ಗೆ ಮೈನಸ್ ಇದೆ, ಸೊ ಮೈನಸನ್ನು ಇಡೋಣ. ಹಾಗಾದರೆ ಎಕ್ಸ್ ಬೆಲೆ ಏನು ಬಂತು, -240. ನೀವು ನಿಮ್ಮ ನೋಟ್ಬುಕ್ಕಲ್ಲೂ ಸಹ ಇದೇ ರೀತಿಯಾಗಿ ನೀಟಾಗಿ ಲೆಕ್ಕಗಳನ್ನು ಬಿಡಿಸಿ. ನೆಕ್ಸ್ಟ್ ಒನ್, ಸಿ, -50 ಪ್ಲಸ್ ಡ್ಯಾಶ್ ಈಕ್ವಲ್ ಟು +200. ಸೇಮ್ -50ಕ್ಕೆ ಏನನ್ನು ಸೇರಿಸಿದರೆ +200 ಬರುತ್ತೆ. ಸೊ -50ಕ್ಕೆ 50 ಪ್ಲಸ್ ಡ್ಯಾಶ್ ಗೊತ್ತಿಲ್ಲ, ಎಕ್ಸ್ ಈಕ್ವಲ್ ಟು +200. ಈಗ ಎಕ್ಸ್ ಈಕ್ವಲ್ ಟು +200. ಈಗ ಸೇಮ್ ಇಲ್ಲಿ -50 ಇರೋದು ಸಮಚಿಹ್ನೆಯನ್ನು ದಾಟಿ ಈ ಕಡೆ ಬಂದರೆ ಏನಾಗುತ್ತೆ, ಮೈನಸ್ ಇರೋದು ಪ್ಲಸ್ ಆಗುತ್ತೆ. ಸೊ ಈ -50ನ್ನು ಈ ಕಡೆ ತಂದರೆ ಏನಾಗುತ್ತೆ, ಅದು +50. ಈಗ ನೋಡಿ, ಇಲ್ಲೂ ಪ್ಲಸ್ ಇದೆ, ಇಲ್ಲೂ ಪ್ಲಸ್ ಇದೆ. ಎರಡು ಸೇಮ್ ಇದ್ದಾಗ ಏನು ಮಾಡ್ತೀವಿ, ಎಸ್ ಕೂಡಿಸ್ತೀವಿ. ಸೊ 200ಕ್ಕೆ 50ನ್ನು ಸೇರಿಸಿದರೆ 250. ಹಾಗಾದರೆ ನಮಗಿಲ್ಲಿ ಈ -50ಕ್ಕೆ 250ನ್ನು ಕೂಡಿಸಿದರೆ ಅಲ್ಲಿ +200 ಬರುತ್ತೆ. ನೆಕ್ಸ್ಟ್ ಡಿ, -50 ಪ್ಲಸ್ ಡ್ಯಾಶ್ ಈಕ್ವಲ್ ಟು -200. ಸೇಮ್ ಲೆಕ್ಕಗಳು. ಸೊ -50
ಪ್ಲಸ್ ಬೆಲೆ ಗೊತ್ತಿಲ್ಲ ಎಕ್ಸ್ ಈಕ್ವಲ್ ಟು -200ಕ್ಕೆ -200. ಈಗ ಸೇಮ್ ಇಲ್ಲಿ ಎಕ್ಸ್ ಬರ್ಕೊಳ್ತೀವಿ ಈಕ್ವಲ್ ಟು -200. ಈ -50 ಈ ಕಡೆ ಬಂದರೆ ಏನಾಗುತ್ತೆ +50. ಈಗ ಒಂದು ಮೈನಸ್ ಇದೆ ಒಂದು ಪ್ಲಸ್ ಇದೆ, ಏನು ಮಾಡ್ತೀವಿ ಕಳಿತೀವಿ. ಸೊ 200ರಲ್ಲಿ 50 ಹೋದರೆ ಎಷ್ಟು 150. ಕೊನೆಯ ಸ್ಟೆಪ್ ಏನು ಚಿಹ್ನೆ ನೋಡಬೇಕು. ದೊಡ್ಡ ಸಂಖ್ಯೆ ಚಿಹ್ನೆ ಯಾವುದಿದೆ ಮೈನಸ್ ಇದೆ, ಹಾಗಾಗಿ ಮೈನಸ್. ಈ -200 ಮೈನಸ್ ಆಫ್ 40 ಈಕ್ವಲ್ ಟು ಡ್ಯಾಶ್. ಇದು ಸಿಂಪಲ್ ಇದೆ ನೋಡಿ. -200 -200 ಸೊ -200. ಇಲ್ಲೂ ಮೈನಸ್ ಇದೆ ಇಲ್ಲೂ ಮೈನಸ್ ಇದೆ, ಎರಡು ಮೈನಸ್ ಇದ್ದರೆ ಏನು ಮಾಡ್ತೀವಿ ಮೈನಸ್ ಇಂಟು ಮೈನಸ್ ಪ್ಲಸ್. 40ಕ್ಕೆ 40. ಈಗ ಇಲ್ಲಿ ನೋಡಿ ಒಂದು ಮೈನಸ್ ಇದೆ ಒಂದು ಪ್ಲಸ್ ಇದೆ, ಏನು ಮಾಡ್ತೀವಿ ಕಳೀತೀವಿ. ಸೊ 200ರಲ್ಲಿ 40 ಹೋದರೆ 160. ಸೇಮ್ ಸ್ಟೆಪ್. ಹೇಗೆ ಕೊನೆಗೇನು ನೋಡ್ತೀವಿ ನಾವು ಎಸ್ ದೊಡ್ಡ ಸಂಖ್ಯೆಗೆ ಯಾವ ಚಿಹ್ನೆ ಇದೆ ಮೈನಸ್ ಇದೆ, ಸೊ ಮೈನಸ್ ಇಡಿ. ಎಫ್ ಪ್ಲಸ್ 200 -40 ಈಕ್ವಲ್ ಟು ಡ್ಯಾಶ್. ಇಲ್ಲಿ ನೋಡಿ ಪ್ಲಸ್ ಇರೋದ್ರಿಂದ +200. ಒಂದು ಮೈನಸ್ ಇನ್ನೊಂದು ಪ್ಲಸ್ ಇದೆ, ಮೈನಸ್ ಇಂಟು ಪ್ಲಸ್ ಮೈನಸ್. ಒಂದು ಮೈನಸ್ ಮತ್ತೊಂದು ಪ್ಲಸ್ ಇದ್ದರೆ -40ಕ್ಕೆ 40 ಈಕ್ವಲ್ ಟು, ಅಂದರೆ ಇಲ್ಲಿ ಪ್ಲಸ್ ಇದೆ ಇಲ್ಲಿ ಮೈನಸ್ ಇದೆ, ಸೊ ಕಳಿತೀವಿ. 200ರಲ್ಲಿ 40 ಹೋದರೆ 160. ಜಿ ಇದೆ ಲಾಸ್ಟ್. -200 +40 ಈಕ್ವಲ್ ಟು ಡ್ಯಾಶ್. ಇಲ್ಲಿ ನೋಡಿ -200 ಸೊ -200. ಒಂದು ಮೈನಸ್ ಒಂದು ಪ್ಲಸ್ ಇದೆ, ಹಾಗಾಗಿ ಏನು ಮಾಡ್ತೀವಿ ಮೈನಸ್ ಇಂಟು ಪ್ಲಸ್ -40ಕ್ಕೆ 40. ಇಲ್ಲಿ ನೋಡಿ ಈಗ ಇಲ್ಲೂ ಮೈನಸ್ ಇದೆ ಇಲ್ಲೂ ಮೈನಸ್ ಇದೆ, ಅಂದರೆ ಎರಡು ಸೇಮ್ ಆಯಿತು. ಏನು ಮಾಡ್ತೀವಿ ಕೂಡಿಸ್ತೀವಿ. ಸೊ 200ಕ್ಕೆ 40 ಕೂಡಿಸಿದರೆ 240. ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇದೆ, ಸೊ ಇಲ್ಲೂ ಕೂಡ ಮೈನಸ್. ಸೊ ಇಲ್ಲಿಯವರೆಗೂ ಇಲ್ಲಿಯ ತನಕ ಎಲ್ಲ ಲೆಕ್ಕಗಳನ್ನು ನೋಡಿದ್ದೀವಿ. ಮುಂದೆ ಇರುವಂತಹ ಲೆಕ್ಕಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.